ಇವತ್ತಿನ ಬೆಳಗಿನ ಪತ್ರಿಕಾಗೋಷ್ಠಿಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಪತ್ರಿಕಾಗೋಷ್ಠಿಗೆ ನೆರವೇರಿಸಬೇಕು ಅಂತೇಳಿ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಆರ್ ಅಶೋಕ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಅದೇ ರೀತಿ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಅವರು ಕೂಡ ಈ ಉಪಸ್ಥಿತಿ ಇದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡಿ ಪತ್ರಿಕಾಗೋಷ್ಠಿಯನ್ನ ಆರ್ ಅಶೋಕ್ ಅವರು ನಡೆಸಿಕೊಡ್ತಾರೆ. ಓಕೆನಾನಪ್ಪ ಎಲ್ಲ ಕ್ಯಾಮ್ರಾ ನನ್ನ ಭಾಷೆ ಎಲ್ಲ ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಕಳೆದ ಒಂದು ವಾರದಿಂದನೂ ಕೂಡ ಕರ್ನಾಟಕದ ದಲಿತರ ವಾಲ್ಮೀಕಿ ನಿಗಮದ 187 ಕೋಟಿ ಹಣವನ್ನು ಖಜಾನೆಯಿಂದ ಲೂಟಿ ಮಾಡಿ ಅದನ್ನು ಕಾಂಗ್ರೆಸ್ ಪಾರ್ಟಿಯ ಚುನಾವಣೆಗೆ, ಕರ್ನಾಟಕ ಮತ್ತು ತೆಲಂಗಾಣ ಚುನಾವಣೆಗೆ ಬಳಸಿರುವಂಥದ್ದು ಜಗಜ್ಜಾಹಿರಾತ ವಿತ್ ದಾಖಲೆಗಳನ್ನು ನಾನು ಬಿಡುಗಡೆ ಮಾಡಿದ್ದೀನಿ. ಮೊನ್ನೆನೂ ಕೂಡ ನಾನು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀನಿ. ಅದ್ರ ಬಗ್ಗೆ ಇಷ್ಟಿದ್ರೂ ಕೂಡ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಹೊರತು ಕಾಂಗ್ರೆಸ್ ಅವರು ನಮ್ಮ ಪ್ರತಿಭಟನೆಗೆ ಅವರು ಪ್ರತಿಭಟನೆಗೆ ರೂಲಿಂಗ್ ಪಾರ್ಟಿ ಆದಂಥವ್ರು ಪ್ರತಿಭಟನೆಗೆ ಇಳಿತಾ ಇದ್ದಾರೆ ಅಂತ ಹೇಳಿದ್ರೆ ಈ ಸತ್ಯಾಸತ್ಯತೆಯನ್ನು ಮುಚ್ಚಿಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಪ್ರತಿಭಟನೆ ಮಾಡ್ತಾ ಇರೋದು. ಸತ್ಯ ಇಲ್ಲ ಅಂದಿದ್ರೆ ಅವ್ರು ಬೀದಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಜನನೇ ತೀರ್ಮಾನ ಮಾಡ್ತಾಯಿದ್ರು, ಇದು ಸತ್ಯ ಇಲ್ಲಪ್ಪ ಅಂತೇಳಿ. ಜನ ಯಾವಾಗ ವಾಲ್ಮೀಕಿ ನಿಗಮದ ಹಣ, ದಲಿತರ ಹಣ, ಬಡವ್ರಿಗೆ ಸೇರಬೇಕಾಗಿದ್ದಂಥ ಹಣ ಲೂಟಿಯಾಗಿದೆ, ಜನ ಧ್ವನಿ ಎತ್ತಕ್ಕೆ ಶುರುವಾದರು. ಇಡೀ ರಾಜ್ಯದಲ್ಲಿ ನಮ್ಮ BJP ಕಾರ್ಯಕರ್ತರು ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ಮಾಡ್ತಾ ಇದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ವಾರದಿಂದ ಹಗಲು ರಾತ್ರಿ ಧರಣಿನೂ ಕೂಡ ಮಾಡ್ತಾ ಇದ್ದಾರೆ. ಇದರ ಪ್ರತಿಫಲವಾಗಿ ಇವತ್ತು ಸರ್ಕಾರ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ. ನಾವು ಇದನ್ನು ಇಲ್ಲಿಗೆ ಬಿಡಲ್ಲ. ನಾಳೆನೂ ಕೂಡ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀರಿ. ನಾಳೆ ಬೆಳಗ್ಗೆ 9:00ವರೆಗೆ ಫ್ರೀಡಮ್ ಪಾರ್ಕಿಂದ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಮ್ಮ BJP ಕಾರ್ಯಕರ್ತರು ಮಾಡ್ತಾರೆ. ನಾನು ಭಾಗವಹಿಸ್ತೀನಿ. ಸನ್ಮಾನ್ಯ ವಿಜಯೇಂದ್ರ ಅವರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾಳೆ 9:00ವರೆಗೆ ಪ್ರತಿಭಟನೆ ಫ್ರೀಡಮ್ ಪಾರ್ಕಿಂದ ಶುರು ಆಗ್ತದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ದೃಷ್ಟಿಯಿಂದ ಮುಂದುವರಿಯುತ್ತೆ. ನಾನು ಈಗಾಗಲೇ ನಿನ್ನೆ ಗೌರವಾನ್ವಿತ ಕುಮಾರಸ್ವಾಮಿಯವರು, ನಮ್ಮ ಕೇಂದ್ರದ NDA ಸಚಿವರು ಮತ್ತು JDSನ ರಾಜ್ಯದ ಅಧ್ಯಕ್ಷರು, ಅವ್ರ ಜೊತೆನೂ ಸುದೀರ್ಘವಾದಂಥ ಮಾತುಕತೆ ಆಯಿತು. ಅವರು ಇಲ್ಲ ಬ್ರದರ್, ಇದನ್ನು ಕಂಟಿನ್ಯೂ ಮಾಡಿ, ಒಂದು ಪೀಕಿಗೆ ಹೋಗಿದೆ, ಇದು ಜನಕ್ಕೆ ರೀಚ್ ಆಗಿದೆ, ಇದನ್ನು ಕಂಟಿನ್ಯೂ ಮಾಡಿ, ನಮ್ಮ ಪಾರ್ಟಿಯವ್ರಿಗೂ ನಾನು ಹೇಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಸೋಮವಾರನೂ ಕೂಡ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಸದನದಲ್ಲಿ ನಾಗೇಂದ್ರ ವಿಚಾರವಾಗಿ, ನಾಗೇಂದ್ರಂದಲ್ಲ, ವಾಲ್ಮೀಕಿ ನಿಗಮದ 187 ಕೋಟಿ ದಲಿತರ ಹಣವನ್ನು ನುಂಗಿರ್ತಕ್ಕಂಥ ನಾಗೇಂದ್ರ ವಿಚಾರವಾಗಿ ಹೋರಾಟ. ಹೌದು, ಫೋನಲ್ಲಿ ಮಾತಾಡಿ ಒಪ್ಪಿಗೆ ಕೊಟ್ಟಿದ್ದಾರೆ ಅವರು. ಸೊ ನಾಳೆ ನಮ್ಮ ಹೋರಾಟ ವಿಧಾನಸಭೆ ಒಳಗಡೆ ಹೊರಗಡೆ ಎರಡೂ ಕೂಡ ನಡೆಯುತ್ತೆ. ನಾಳೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ನಾಳೆ ಪ್ರಾರಂಭ ಇಲ್ಲ. ನಾಳೆ ಬೆಳಗ್ಗೆ ನಮ್ಮ 2 ಜಿಲ್ಲಾಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದೀನಿ. 3 ಜನ, ಆ 3 ಜನ ತೀರ್ಮಾನ ಮಾಡ್ತಾರೆ, ಕ್ಷಣಕ್ಕೆ ಏನು ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ.
ಈಗ ಪ್ರಮುಖವಾಗಿ ಇವತ್ತಿನ ಸುದ್ದಿಗೋಷ್ಠಿ ತಪ್ಪುಗಳನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಕಂಗೆಟ್ಟಿರುವ ಕಾಂಗ್ರೆಸ್ ಸರ್ಕಾರ ಒಂದರಿಂದ ಒಂದು ಮತ್ತೊಂದು ತಪ್ಪುಗಳನ್ನು ಮಾಡ್ತಾನೇ ಇವೆ. ತೆರಿಗೆದಾರರ ಹಣ ಸದ್ಬಳಕೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ, ಪರಿಶಿಷ್ಟರ ಕಲ್ಯಾಣ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಈ ಹೋರಾಟದ್ದು. ಮತ್ತು ನಮಗೆ ಸಾರ್ವಜನಿಕ ಹೊಣೆಗಾರಿಕೆ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಉಳಿವಿಗಾಗಿ ನಾವು ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಕೇಳ್ತೀನಿ, ನಿಮ್ಮ ನಿಷ್ಠೆ ಯಾರ ಪರ? ಪರಿಶಿಷ್ಟ ಹಿತಾಸಕ್ತಿಗಳ ಪರವೋ, ಸಂವಿಧಾನದ ಆಶಯಗಳ ಪರವೋ, ತೆರಿಗೆದಾರರ ಹಣದ ಸದ್ಬಳಕೆ ಪರವಾಗೋ, ಅಥವಾ ಲೂಟಿ ಮಾಡಿರುವಂಥ ನಾಗೇಂದ್ರನ ಪರವಾಗೋ ತೀರ್ಮಾನ ಮಾಡಿ. ನೀವು 34ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ, ಅದು ಎಲ್ಲ ಕೇಸ್ಗಳು ಲೂಟಿದೆ, ಹೋರಾಟದ್ದಲ್ಲ, ಯಾವುದೋ ಕಾಂಗ್ರೆಸ್ ಪಾರ್ಟಿ ಹೋರಾಟದ್ದಲ್ಲ ಇದು. ಅವರು ಬೇರೆ ಬೇರೆ ದಿಕ್ಕುಗಳಲ್ಲಿ ಮಾತಾಡ್ತಾರೆ, ಬೇರೆ ಮುಖ್ಯಮಂತ್ರಿಗಳ ಮೇಲೆ ಇಲ್ವಾ ಅಂತ. ಅವರು ಪಾರ್ಟಿಗೋಸ್ಕರ ಹೋರಾಟ ಮಾಡಿರ್ತಾರೆ. ಇದು ಎಲ್ಲ ಕೇಸ್ಗಳು ಕೂಡ ಇಲ್ಲಿ ಎಲ್ಲ ಕಳ್ತನ ಮಾಡಿರೋದೆ, ಎಲ್ಲ ಲೂಟಿ ಮಾಡಿರೋದೆ. ಮೈನಿಂಗಿಂದ ಹಿಡಿದು ವಾಲ್ಮೀಕಿ ನಿಗಮದ ಹಗರಣಗಳು ಎಲ್ಲನೂ ಕೂಡ ಇಲ್ಲಿದೆ. ಇಲ್ಲಿ ಇಷ್ಟು ಕೇಸನ್ನು ನಾನು ನೆನ್ನೆನೇ ನಿಮಗೆ ನಾನು ಕೊಟ್ಟಿದ್ದೀನಿ. ಇಷ್ಟು ಕೇಸ್ ವಿತ್ ಕೇಸ್ ನಂಬರು ಡೇಟು ಐತೆ 34, 31 ಪ್ಲಸ್ ಈ ಕಡೆ ಮೈನಿಂಗ್ದು 35 ಒಟ್ಟು ಕಾಪಿ ಕೊಡ್ತೀನಿ ನಿಮಗೆ. 35 ಕೇಸ್ ಇದೆ. ಈಗ ಪದೇ ಪದೇ ಅಸೆಂಬ್ಲಿಯಲ್ಲೂ ಕೂಡ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಸಂವಿಧಾನದ ಪ್ರಕಾರ ಗವರ್ನರ್ ಅವರು ಅವ್ರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ, ಅರ್ಥ ಮಾಡ್ಕೊಳ್ಳಿ ಬಿ ಜೆ ಪಿಯರೇ ಅಂತ ಹೇಳ್ತಾರೆ. ನನ್ನ ಹತ್ರ ಕೋರ್ಟ್ ಆರ್ಡರ್ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಇಲ್ಲಿ ಸುಪ್ರೀಂ ಕೋರ್ಟ್ ಆರ್ಡ್ರು 289/2005 ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಕ್ಯಾಬಿನೆಟ್ ಅಂದರೆ ಹೆಂಗಿರಬೇಕು ಅನ್ನೋದಕ್ಕೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಕೇಸಲ್ಲಿ ಅಂದರೆ ಮನೋಜ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇದು ಯೂನಿಯನ್ ಆಫ್ ಇಂಡಿಯಾ ಮನೋಜ್ ವರ್ಸಸ್. ಇದರಲ್ಲಿ ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾರು ಪಬ್ಲಿಕ್ ಹೋಗಿರೋಂಥ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಸಚಿವ ಸ್ಥಾನ ಅನ್ನುವುದು ಕೇವಲ ಅಧಿಕಾರ ಅಲ್ಲ, ಸಾಂವಿಧಾನಿಕ ನೈತಿಕತೆ ಅಂತ ಹೇಳಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಗುಡ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನಲ್ ಟ್ರಸ್ಟ್, ಸಾಂವಿಧಾನಿಕ ವಿಶ್ವಾಸ, ಈ ಮಾನದಂಡ ಇಟ್ಕೊಂಡು ನೀವು ಮಾಡಬೇಕು ಅಂತಾರೆ. ಇದರಲ್ಲಿ ಯಾವುದು ಬರ್ತಾರೆ? ನಾಗೇಂದ್ರ ಅವರು ಸಂವಿಧಾನ ನೈತಿಕತೆಯಲ್ಲಿ ಬರ್ತಾ ಇದ್ದಾರಾ? ಬರಲ್ಲ. ಗುಡ್ ಗವರ್ನೆನ್ಸ್, ಉತ್ತಮ ಆಡಳಿತ ಅಂದರೆ ಅವ್ರ ಇಲಾಖೆಯಲ್ಲಿ ಕಳ್ತನ ಆಗ್ದಂಗೆ ನೋಡ್ಕೊಂಡಿದ್ದಾರಾ? ಅದರಲ್ಲೂ ಫೇರು. ಮತ್ತು ಸಂವಿಧಾನದ ಬಗ್ಗೆ ನಂಬಿಕೆ, ವಿಶ್ವಾಸ ಅದಿಲ್ಲೇ ಇಲ್ಲ. ಇದ್ದಿದ್ರೆ ಈ ಹಣನೆಲ್ಲ ಆಂಧ್ರಾಗೆ ಯಾಕೆ ತೊಗೊಂಡೋಗ್ತಾಯಿದ್ರು, ಅಲ್ಲಿಂದ ಬಳ್ಳಾರಿಗೆ ಯಾಕೆ ತೊಗೊಂಡೋಗ್ತಾಯಿದ್ರು? ಮತ್ತು ಒಂದು ರೀತಿ ಇವತ್ತು ಸ್ವತಃ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಪರಮೇಶ್ವರ್ ಅವರು ಅವರ ಒಂದು ಸ್ಟೇಟ್ಮೆಂಟಲ್ಲೇ ಪರಮೇಶ್ವರ್ ಅವರು ಹೇಳಿದ್ದಾರೆ, ಇನ್ನು ಪತ್ರಿಕೆಯಲ್ಲಿ ಬಂದಿದೆ, ಹಿಂದೂ ಪತ್ರಿಕೆಯಲ್ಲಿ ಬಂದಿದೆ, 6/6/2024 ಹಿಂದೂ ಪತ್ರಿಕೆಯಲ್ಲೂ ಬಂದಿದೆ. CBI ಮತ್ತು ED ಕೇಸ್ ತೆಗೆದುಕೊಳ್ಳುವುದು ಕಾನೂನು ಪ್ರಕಾರ ಸರಿ ಎಂದು ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಹೇಳಿಕೆ ನೀಡಿದರು. ಇದಕ್ಕೆ ವ್ಯಕ್ತಿಯ ರೀತಿಯಾದಂಥ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿ ಅವತ್ತು ಬಂದಿದೆ. ಅಂದರೆ ಪರಮೇಶ್ವರ್ ಅವತ್ತು CBI ಮತ್ತು ED ಕೇಸನ್ನು ತಗೊಳ್ಳೋ ಅಂಥದ್ದು ಸರಿ ಇದೆ ಅನ್ನೋ ಮಾತನ್ನೇ ಹೇಳ್ತಾ ಇದ್ದಾರೆ. ಈಗ ಮೊನ್ನೆ ಬಂದ್ಬಿಟ್ಟು ವಿಧಾನಸಭೆ ಒಳಗಡೆ ಅವರೇನು ಹೇಳಿದ್ರು?
CBI ಮತ್ತು ಇಡಿ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂದರು. ಅಲ್ಲೂ ಅವರೇ ಸಚಿವರು, ಈಗಲೂ ಅವರೇ ಸಚಿವರು. ಆಗ ಹೋಮ್ ಮಿನಿಸ್ಟರ್ ಆಗಿದ್ದರು, ಸತ್ಯ ಹೇಳಿದ್ರು. ಈಗ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾರೆ, ಸುಳ್ಳು ಹೇಳೋದಕ್ಕೆ. ಹೋಮ್ಗೂ ರೆವಿನ್ಯೂಗೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಹೋಮ್ ಇದ್ದಾಗ ಒಂದು ಮಾತು, ರೆವಿನ್ಯೂ ಇದ್ದಾಗ ಒಂದು ಮಾತು. ಇದು ಪರಮೇಶ್ವರ್ ಅವರ ನಡವಳಿಕೆ. ಅವ್ರದ್ದು ಪೂರ್ತಿ ಅವರೇರಿರೋ ಎಲ್ಲ ಸ್ಟೇಟ್ಮೆಂಟು ಇದೆ, ಇಂಗ್ಲೀಷಲ್ಲಿ ಇದೆ. ಇದು ಕಾಂಗ್ರೆಸ್ ಅವರ ಸ್ಟೇಟ್ಮೆಂಟ್. ಮತ್ತು ನಾಗೇಂದ್ರ ಸಾಚಾರ್ ಲೂಟಿ ಮಾಡಿರೋವಂಥ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ದಲಿತರು, ಅವರು ದಲಿತ, ಸತ್ತಿರೋನು ದಲಿತ. ಅವನ ಡೆತ್ ನೋಟಲ್ಲೇ ಕ್ಲಿಯರಾಗಿ ಬರೆದಿದ್ದಾರೆ. ಮಂತ್ರಿಯ ಆದೇಶದ ಮೇಲೆಗೆ ನಾನು ಇಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತೇಳಿ ಅದರಲ್ಲೇ ಒಪ್ಕೊಂಡಿದ್ದಾರೆ. ಅದು ಈಗಾಗಲೇ 3 ಪ್ರತ್ಯೇಕ ಚಾರ್ಜ್ ಶೀಟ್ಗಳು CBIದಾಗಿದೆ. ಅಷ್ಟನ್ನು ಕೂಡ ಈಗ ಗವರ್ನರ್ಗೆ ಕಳಿಸ್ಕೊಟ್ಟಿದ್ದಾರೆ. ಪರಮೇಶ್ವರ್ ಅವ್ರು ಹೇಳಿದ್ರು, ಅವ್ರ ಮೇಲೆ ಯಾವುದೇ ಚಾರ್ಜ್ ಶೀಟಲ್ಲಿ ಅವ್ರದ್ದು ಹೆಸರೇ ಇಲ್ಲ ಅಂತ ಹೇಳಿದ್ರು. ಯಾವುದೇ ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿಲ್ಲ, BJP ಅವ್ರು ಮಾತ್ರ ಆಪಾದನೆ ಮಾಡ್ತಾ ಇದ್ದಾರೆ ಅಂದರು. ಚಾರ್ಜ್ ಶೀಟಲ್ಲಿ ಹೆಸರಿಲ್ಲ ಅಂದರೆ CBIನವರು ಗವರ್ನರ್ ಹತ್ರ ಯಾಕೆ ಪರ್ಮಿಷನ್ ಕೇಳ್ತಾರೆ? ಮಿಸ್ಟರ್ ಪರಮೇಶ್ವರ್, CBIಯಲ್ಲಿ ಅವ್ರ ಹೆಸರಿಲ್ಲ ಅಂದರೆ ಪರ್ಮಿಷನ್ ಯಾಕೆ ಕೇಳ್ತಾರೆ ಗವರ್ನರ್ ಹತ್ರ? ನನ್ನ ಹತ್ರ ಎಲ್ಲ ಕಾಪಿ ಇದೆ. ಎಷ್ಟು ಅಪರಾಧಿ ಇರ್ತಾರಲ್ಲ, ಒಂದು 50 ಅಪರಾಧಿಗಳಿದ್ರೆ A1 A2 ಹಂಗೆ ಎಲ್ಲದರಲ್ಲೂ ಇವರು A1 A2 A3 ಹಿಂಗೆ ಹೋಗ್ಬಿಟ್ಟಿದ್ದಾರೆ. A12 A15 ಅಲ್ಲಿವರೆಗೂ ಹೋಗಿದ್ದಾರೆ ಕೇಸ್. ಇದು ಒಂದು ಚಾರ್ಜ್ ಶೀಟ್ ಅಲ್ಲ, 35 ಚಾರ್ಜ್ ಶೀಟಲ್ಲೂ 35 ಡೆಸಿಗ್ನೇಷನ್ ಇದೆ ಅವ್ರಿಗೆ.